ಇಲ್ಲ ಮಾರ್ವಾಡಿಸು ಇಲ್ಲ ಈ ಥರದವ್ರು ಮಾತ್ರ ಬಿಸ್ನೆಸ್ ಅನ್ನೋದೊಂದಿತ್ತು. ಬಟ್ ನನಗೆ ಇವತ್ತು ತುಂಬ ಆಶ್ಚರ್ಯ ಆಯಿತು, ನಮ್ಮ ಲಿಂಗಾಯತ್ ಕಮ್ಯುನಿಟಿಲೂ ಕೂಡ ಇಂಥ ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಇದ್ದಾರೆ ಅಂತ. ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕನ್ಕ್ಲೇವ್, ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತು. ಬನ್ನಿ, ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ರು, ಯಾವೆಲ್ಲ ಸ್ಟಾಲ್ಗಳು ಇಲ್ಲಿ ನಮಗೆ ಕಾಣ ಸಿಕ್ಕು ಅನ್ನೋದನ್ನ ನೋಡ್ಕೊಂಡು ಬರೋಣ. ಕಮಾನ್, ಲೆಟ್ಸ್ ಗೋ. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ಸಕಲೇಶ್ಪುರ ತಾಲೂಕಿನ ಚೆಂಗಡಳ್ಳಿ ಗ್ರಾಮದ ಸಂತೋಷ್ ಅವರಿಗೆ. ಅಂತ ಹೇಳಿದ್ರೆ ಈ ಒಂದು ಕನ್ಕ್ಲೇವ್ಗೆ ನೀನು ಬರಬೇಕು, ಅಲ್ಲಿ ವಿಡಿಯೋ ಮಾಡಬೇಕು, ನಮ್ಮ ಲಿಂಗಾಯತ ಕಮ್ಯುನಿಟಿ ಬೆಳಿಬೇಕು ಅಂತ ಹೇಳಿ 2 months ನನ್ನನ್ನು ಫಾಲೋಅಪ್ ಮಾಡ್ತಾಯಿದ್ರು. ಇದನ್ನು ಸ್ಕ್ಯಾನ್ ಕಳಿಸಿ ಈ ಅರಮನೆ ಮೈದಾನದ 3ನೇ ಗೇಟಿಗೆ ನೀನು ಬರಬೇಕು ಅಂತೇಳಿ ನನಗೆ ಫಾಲೋಅಪ್ ಮಾಡ್ತಾಯಿದ್ರು. ಅದನ್ನು ನಾನು ಫಾಲೋಅಪ್ ಮಾಡಿಕೊಂಡು ಇವತ್ತು ಬೆಳಗ್ಗೆನೂ ಕೂಡ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ನೀನು ಆ ಫಂಕ್ಷನಿಗೆ ಬರಲೇಬೇಕು ಅಂತ ಹೇಳಿ. ಬೆಳಿಗ್ಗೆ ಫಸ್ಟ್ ನಾನು ಬಂದ ತಕ್ಷಣ, ಇದು ನಾನು ಮೆಂಬರ್ ಆಗಿತ್ತಿಲ್ಲ, ಇಲ್ಲಿ ಎಕ್ಸಿಕ್ಯೂಟಿವ್ಸ್ ಎಲ್ಲ ಬಂದು ಸ್ಕ್ಯಾನ್ ಮಾಡಿ ನೀವು ಮೆಂಬರ್ ಆಗಿ ಅಂಥೇಳಿ ಈ ಒಂದು ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿಸಿ ಮೆಂಬರ್ ಆಗಿಸಿದ್ರು. ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂದು ಗೈಡ್ ಮಾಡ್ತಾರೆ. ಈ ಒಂದು ಕನ್ಕ್ಲೇವ್ಗೆ, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಹೇಗೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು, ಇಲ್ಲಿ ಯಾವೆಲ್ಲ ಸ್ಟಾಲ್ಗಳಿದೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು. ತುಂಬ ಖುಷಿ ಆಯಿತು ನನಗೆ. ನಾವು ಲಿಂಗಾಯತ ಅಂತ ಹೇಳಿದರೆ ಬರೀ ಇವರು ಮಠ ಮಾನ್ಯಗಳು ಪೂಜೆ ಮಾಡ್ತಾರೆ, ಬೋಧನೆ ಮಾಡ್ತಾರೆ, ಪಾತ್ ಪೂಜೆ ಮಾಡ್ತಾರೆ ಅಂತ ಹೇಳಿ ನಮ್ಮನ್ನು ಒಂದು ಸೀಮಿತ ಮಾಡಿದ್ರು. ಈಗ ಬಿಸ್ನೆಸ್ ಅಂತ ಹೇಳಿದ್ರೆ ಲಿಂಗಾಯತರು ಮಾಡ್ತಾರ ಅನ್ನೋ ಮಟ್ಟಿಗೆ ನಾವು ಬಂದ್ಬಿಟ್ಟಿದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಎಂಟ್ರೆನ್ಸಲ್ಲೇ ತುಂಬ ಜನ ನಮ್ಮ ಲಿಂಗಾಯತ್ ಕಮ್ಯುನಿಟಿಯ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಅವರವರ ಒಂದು ಬ್ರ್ಯಾಂಡನ್ನು, ಒಂದು ಸ್ಟಾಲನ್ನು ಹಾಕಿದ್ದಾರೆ. ಸ್ಟಾರ್ಟಿಂಗ್ ಬಂದರೆ ಬಸವೇಶ್ವರ ಕನ್ಸ್ಟ್ರಕ್ಷನ್ಸ್ ಅವರು ನಮಗೆ ಕಾಣಸಿಕ್ಕರು. ಅವರು ಮೈಸೂರವರು. ತುಂಬ ಅವ್ರ ಜೊತೆ ನಾನು ಮಾತಾಡಿದಾಗ ತುಂಬ ಎಕ್ಸ್ಪ್ಲೈನ್ ಮಾಡಿದ್ರು, ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ, ಹೀಗೆಲ್ಲ ಪ್ರಾಪರ್ಟಿಯನ್ನು ಬೈ ಮಾಡಬೇಕು, ಕಡಿಮೆ ಬೆಲೆಗೆ ಪ್ರಾಪರ್ಟಿ ಸಿಗುತ್ತೆ ಅಂತ ಹೇಳಿ, ಜೊತೆಗೆ ಮನೆಯೂ ಕೂಡ ಸಿಗುತ್ತೆ ಅಂತೇಳಿ ಈ ಒಂದು ಬಸವೇಶ್ವರ ಹೌಸಿಂಗ್ ಅವರು ನಮಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಇವರು ಅಷ್ಟೇ DX Max ಅವರು ಕೂಡ ತುಂಬ ಚೆನ್ನಾಗಿ ನನಗೆ ಮಾಹಿತಿಯನ್ನು ಕೊಟ್ಟರು. ಇಲ್ಲಿ ಈ ಸ್ಟಾಲ್ಗಳಿಗೂ ವಿಸಿಟ್ ಮಾಡಿದ್ರೆ ತಮ್ಮ ತಮ್ಮ ಬ್ರ್ಯಾಂಡ್ಗಳ ಬಗ್ಗೆ ಎಲ್ಲರೂ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ಮುಂದೆ ಕೂಡ ಎಂಟ್ರೆನ್ಸಲ್ಲೇ ನಮಗೆ DX Max ಬಸವೇಶ್ವರ ಹೌಸಿಂಗ್ ಅವರು ನಮಗೆ ಕಾಣ ಸಿಕ್ಕರು. ಹಾಗೆ ಮುಂದೆ ಹೋಗೋಕ್ಕೋದ್ರೆ ನಿವೇಶನ ಸೈಟ್ ಕೂಡ ತಗೋಬೋದು ಅಂಥೇಳಿ ಇಲ್ಲಿ ಮೈಸೂರಿನ ಬಿಲ್ಡರ್ಸ್ಗಳು ಹಾಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಇಲ್ಲಿ ನಮಗೆ ಕಾಣಸಿಕ್ಕರು. ಇನ್ನು ಹಾಗೆ ಮುಂದಕ್ಕೆ ಹೋಗೋಣ ನಾವು. ಜೊತೆಗೆ ಆದರ್ಶ ಗ್ರೂಪ್ ಇವರು ಕೂಡ ಪ್ಲಾಟ್ಗಳ ಬಗ್ಗೆ ಮಾಹಿತಿನ ತುಂಬ ಚೆನ್ನಾಗಿ ನೀಡಿದ್ರು. ಎಲ್ಲರೂ ಇಲ್ಲಿ ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳ ಬಿಸ್ನೆಸ್ ಮನ್ಗಳು ಇಲ್ಲಿ ಬಂದಿದ್ರು. ಕೆಲವರು ಸ್ಟಾಲ್ ಹಾಕಿದ್ರು. ಇನ್ನು ಯಾವ್ಯಾವ ಪ್ರಾಡಕ್ಟ್ ಇದೆ ಅಂತ ಹೇಳಿ ಇಲ್ಲಿ ಎನ್ಕ್ವೈರಿ ಮಾಡಲಿಕ್ಕೆ ಬಂದಿದ್ರು. ಹಾಗೆಯೇ ಈ ಒಂದು ಲಿಂಗಾಯತರು ಕೂಡ ಮಾಡ್ತಾರ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಕುತೂಹಲ ಆಯಿತು. ಎಲ್ಲದಕ್ಕೂ ಉತ್ತರ ಈ ಒಂದು ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕನ್ಕ್ಲೇವ್ 2026 ಆನ್ಸರ್ ಕೊಟ್ಟಿದ್ದೆ. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ಸ್ಟೇಜಿಗೆ ಹೋಗ್ತಾ ಇದ್ದೀನಿ. ತುಂಬ ಕಂಪನಿಗಳು, ಬರೀ ಕನ್ಸ್ಟ್ರಕ್ಷನ್ ಅಷ್ಟೇ ಅಲ್ಲ, ಹಾಸ್ಪಿಟಲ್ಗಳು ಮತ್ತು ಇಲ್ಲಿ ಕಾಲೇಜ್ಗಳು, ಸ್ಕೂಲ್ಸ್ಗಳು, ಹಾಗೆ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಪ್ರಾಡಕ್ಟ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪರ್ಶ್ ಹಾಸ್ಪಿಟಲ್ ಕೂಡ ನಾವು ಈ ಒಂದು ಕನ್ಕ್ಲೇವ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದನ್ನು ನಾವು ನೋಡ್ಬೋದು. ಹಂಗೆ ಒಂದು ಡೀಟೇಲ್ ಆಗಿ ನೋಡೋಣ ನಾವು ಹೆಂಗಿದೆ ಅಂತೇಳಿ. ಇಲ್ಲಿ ನೋಡಿ, ಎಲ್ಲ ಒಳಗಡೆ ಹೋದರೆ ಸ್ಯಾರೀಸ್ ಬಗ್ಗೆ, ಹಾಗೆ ಇನ್ನು ವೆಜಿಟೇಬಲ್ಸ್ಗಳ ಬಗ್ಗೆ ಎಲ್ಲವೂ ಕೂಡ ಇಲ್ಲಿ ನಮಗೆ ಮಾಹಿತಿ ಸಿಗುತ್ತೆ. ಸ್ಟಾಲ್ ಹಾಕಿರೋರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಪ್ರಾಡಕ್ಟ್ ಹೀಗಿದೆ, ಹೀಗೆ ತಗೊಳ್ಳಿ, ಇಲ್ಲಿ ಸಿಗುತ್ತೆ, ನಮ್ಮ ಫೋನ್ ನಂಬರು, ವಿಸಿಟಿಂಗ್ ಕಾರ್ಡು, ಜೊತೆಗೆ ಚಾಕ್ಲೇಟನ್ನು ಕೂಡ ಕೊಡ್ತಾರೆ.
ಮುಂಚೆ ಹೇಗೆ ಅಂತ ಹೇಳಿದ್ರೆ ಊರಲ್ಲಿ ಅಥವಾ ಏರಿಯಾದಲ್ಲಿ, ಡಿಸ್ಟಿಕಲ್ಲಿ, ಜಿಲ್ಲೆಗಳಲ್ಲಿ ಯಾರು ಪ್ರಾಡಕ್ಟ್ ಅನ್ನ ಮಾರ್ತಾ ಇರ್ತಾರೆ ಅವ್ರ ಹತ್ರನೇ ಹೋಗಿ ತಗೋಬೇಕಾಗಿತ್ತು, ಮತ್ತೆ ಅವರು ಮಾರಿದ್ದೇ ವಸ್ತುಗಳನ್ನ ನಾವು ತಗೋಬೇಕಾಗಿತ್ತು. ಈಗ ಟೈಮು ಮತ್ತೆ ಕಾಲ ಎಲ್ಲ ಬದಲಾಗಿದೆ. ಈಗ ಒಂದು ಪ್ರಾಡಕ್ಟಿಗೆ 10 ಕಂಪನಿಗಳು ಇವಾಗ ಮಾರ್ಕೆಟಿಗೆ ಬಂದಿದೆ. ಕೆಲವು ಟೈಮಲ್ಲಿ ಮೊಬೈಲಲ್ಲಿ ನೋಡ್ತೀವಿ, ಇನ್ಸ್ಟಾ ನೋಡ್ತೀವಿ, FB ನೋಡ್ತೀವಿ, ಟಿವಿಲಿ ನೋಡ್ತೀವಿ, ಆದರೆ ಡೈರೆಕ್ಟ್ ನಾವು ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ. ಇಂತಹ ಒಂದು ಸ್ಟಾಲ್ಗಳಿಗೆ ಬಂದರೆ ಕಂಪನಿಯ ಓನರ್ಗಳು, ಹಾಗೆ ಎಕ್ಸಿಕ್ಯೂಟಿವ್ಗಳು, ಮತ್ತೆ ಕಂಪನಿಯ ಪ್ರಮೋಟ್ ಮಾಡುವ ಸ್ಟಾಫ್ಗಳು ಎಲ್ಲರೂ ಕೂಡ ಇಲ್ಲಿ ಇರ್ತಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ನಿಮ್ಮ ಪ್ರಾಡಕ್ಟ್ ಹೇಗೆ ಅಂತ ಕ್ವಶನ್ ಮಾಡಿದ್ರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಒಂದು ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕನ್ಕ್ಲೇವ್ನಲ್ಲಿ ಕರ್ನಾಟಕದ ಎಲ್ಲ ಭಾಗದ ಜನರು ಇಲ್ಲಿಗೆ ಬಂದಿದ್ರು. ಈ ಫಂಕ್ಷನ್ ನನಗೆ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಾವು ಬ್ಯಾಂಗ್ಳೂರಿದ್ದೀವಿ. ನಾವು ಕರ್ನಾಟಕ ಅಂತ ಈ ಕಾರ್ಯಕ್ರಮ ಬೆಂಗಳೂರು ನಡೀತಾ ಇರೋದು ಹೆಂಗೆ ಬೇರೆ ಭಾಗದ ಜನರು ಇಲ್ಲಿಗೆ ಬರ್ತಾರ ಅಂತಾರನ? ಇಲ್ಲ ಮೇಡಮ್, ಸುಮ್ಮನೆ ಜಸ್ಟ್ ಕೇಳ್ತೀನಿ ನೋಡಿ. ನಮಸ್ತೆ, ಯಾವರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅಂತವರು ಕೂಡ ಇಲ್ಲಿ ಬ್ಯಾಂಗ್ಳೂರ್ ನಿಮಗೆ ಕಾಣ ಸಿಗ್ತಾರೆ. ಅದೇ ಒಂದು ನಮ್ಮೂರವ್ರು ನಮಗೆ ಕಂಡ್ರೆ ತುಂಬಾ ಖುಷಿ ಆಗುತ್ತಲ್ವಾ, ಅದೇ ತರ ನನಗೂ ಖುಷಿ ಆಯ್ತು. ಅವರು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರ ಒಂದು ಪ್ರಾಡಕ್ಟ್ ಅನ್ನ ಇಲ್ಲಿ ಪ್ರಮೋಷನ್ ಮಾಡ್ಲಿಕ್ಕೆ ಇಲ್ಲಿ ಸ್ಟಾಲ್ ಹಾಕಿದ್ರು. ತುಂಬಾ ಖುಷಿ ಆಯ್ತು. ಹಾಗೇನೆ ಇನ್ನೊಂದು, ಬರೀ ಬಿಸ್ನೆಸ್ ಅಂತ ಹೇಳಿದ್ರೆ ಫ್ಯಾಕ್ಟ್ರಿ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳು ಅಂತನಾ? ಅದ್ಯಾವುದು ಅಲ್ಲ, ಎಲ್ಲವನ್ನೂ ಕೂಡ ಇದೆ. ಶಾಲೆಗಳಾಗ್ಲಿ, ಜೊತೆಗೆ ಹಾಸ್ಪಿಟಲ್ಸ್ಗಳಾಗ್ಲಿ, ಹಾಗೇನೆ ಬಟ್ಟೆಗಳಾಗ್ಲಿ, ಉಪ್ಪಿನಕಾಯಿ, ಹಪ್ಪಳ, ಹಾಗೆ ಟೇಬಲ್ಗಳು, ಸ್ಯಾರೀಸ್ಗಳು ಎಲ್ಲ ಇದೆ ಈ ಒಂದು ಗ್ಲೋಬಲ್ ಬಿಸಿನೆಸ್ ಈ ಒಂದು ಎನ್ಕ್ಲೇವ್ ನಲ್ಲಿ. ನಾವು ಅಕಸ್ಮಾತ್ ಏನಾದ್ರೂ ವರ್ಕ್ ಮಾಡಕ್ಕೆ ಆಫೀಸಿಗೆ ಹೋಗಿದ್ರೆ ಈ ಒಂದು ದೊಡ್ಡ ಒಂದು ಈ ಫಂಕ್ಷನ್ ನೋಡ್ಲಿಕ್ಕೆ ನಮಗೆ ಆಗ್ತಾ ಇತ್ತಿಲ್ಲ. ಈ ಒಂದು ಫಂಕ್ಷನಿಗೆ ಬಂದು ಎಲ್ಲ ವೆರೈಟಿಯ ಬೇರೆ ಬೇರೆ ಜಿಲ್ಲೆಗಳ, ಬೇರೆ ಬೇರೆ ತಾಲೂಕುಗಳ ಬೇರೆ ಬೇರೆ ಒಂದು ಪ್ರಾಡಕ್ಟ್ಗಳನ್ನ ನಮಗೆ ನೋಡಕ್ಕಾಗ್ತಾ ಇತ್ತಿಲ್ಲ. ಇನ್ನೊಂದು, ನಾವು ಈ ತರದ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಬೇರೆ ಬೇರೆ ಒಂದು ಪ್ರಾಡಕ್ಟ್ಗಳನ್ನ, ಬೇರೆ ಬೇರೆ ತರದ ನಮಗೆ ಏನಾದ್ರು ವಸ್ತುಗಳು ಬೇಕು, ಅಥವಾ ಇನ್ನು ಒಂದು ಔಟ್ಲೆಟ್ ಅಲ್ಲಿ ಎಲ್ಲ ಬಗೆ ಬಗೆಯ ನಮಗೆ ನೀಡ್ಸ್ಗಳು ಅಂತ ಹೇಳ್ತೀವಲ್ಲ, ಈಗ ಕಂಪನಿಯ ಒಂದು ಪ್ರಾಡಕ್ಟ್ ಬಗ್ಗೆ ಆಗಲಿ, ಅಥವಾ ಇನ್ಫಾರ್ಮೇಶನ್ ಆಗಲಿ, ಅಥವಾ ಕಂಪನಿಗೆ ನಾವು ವಿಸಿಟ್ ಮಾಡಬೇಕು ಅಂತ ಇರ್ತೀವಿ, ಕಂಪನಿಗೆ ವಿಸಿಟ್ ಮಾಡಕ್ ಆಗ್ತಾರಲ್ಲ, ಅಥವಾ ಆ ಕಂಪನಿ ಎಲ್ಲಿರುತ್ತೆ ಅಂತ ನಮಗೆ ಎಲ್ಲೂ ಕೂಡ ನಮಗೆ ಗೊತ್ತಾಗ್ತಾ ಇರಲ್ಲ. ಇಂಥ ಒಂದು ಕಾರ್ಯಕ್ರಮಗಳಿಗೆ ನಾವು ಬಂದ್ರೆ ನಮಗೆ ಗೊತ್ತಾಗುತ್ತೆ ಪ್ರಾಡಕ್ಟ್ ಹೇಗಿದೆ, ಮತ್ತೆ ಅದ್ರ ಎಷ್ಟು ಲೈಫ್, ವಾರಂಟಿ, ಗ್ಯಾರಂಟಿ, ಕ್ಲೈಮ್ ಹೇಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಇನ್ನು ಕೆಲವು ಟೈಮಲ್ಲಿ ನಮಗೆ ಪ್ರಾಡಕ್ಟೇ ಗೊತ್ತಿರಲ್ಲ, ನಮಗೆ ಆ ಥರ ಬೇಕು ಅನ್ನಿಸ್ತಾ ಇರುತ್ತೆ, ಆದ್ರೆ ಅದು ಎಲ್ಲಿ ಸಿಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಬಟ್ ಇಂಥ ಒಂದು ಫಂಕ್ಷನಿಗೆ ಬಂದ್ರೆ ಅಲ್ಲಿ ಮಾರ್ಕೆಟಿಂಗ್ಗೆ ಮಾಡ್ಲಿಕ್ಕೆ ತುಂಬಾ ಜನ ಬಂದಿರ್ತಾರೆ. ಆ ವಸ್ತುವನ್ನ ನೋಡಿದಾಗ ನಾವು ಫ್ಯಾಕ್ಟ್ರಿಗಾಗ್ಲಿ ಅಥವಾ ಆಫೀಸಿಗಾಗ್ಲಿ ಅಥವಾ ಗದ್ದೆಗಳಿಗಾಗ್ಲಿ ಅವೆಲ್ಲ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡಬಹುದು. ಇನ್ನ ಈ ಒಂದು ಕನ್ಕ್ಲೇವ್ ಬರೀ ಬಾಯ್ ಸಿಗುತ್ತಾ ಅಥವಾ ಬರೀ ಫ್ಯಾಕ್ಟ್ರಿ ಮೆಂಬರ್ ಸಿಗುತ್ತಾ? ಇಲ್ಲ, ಲೇಡೀಸ್ ಅಂಡ್ ಮಕ್ಕಳು, ಕಪಲ್ಸ್ ಎಲ್ರಿಗೂ ಕೂಡ ಬೇರೆ ಬೇರೆ ಇಲ್ಲಿ ಸ್ಟಾಲ್ಗಳಿತ್ತು. ಲೇಡೀಸಿಗೆ ಹೇಳ್ಕೊಂಡ್ರೆ ಜ್ಯುವೆಲರ್ಸು, ಸ್ಯಾರೀಸು, ಮತ್ತೆ ಇನ್ನೂ ಬೇರೆ ಬೇರೆ ಶಾಪ್ಗಳು ಇಲ್ಲಿದ್ವು. ಇನ್ನು ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಚಿಕ್ಕ ಚಿಕ್ಕ ಕ್ಲಾಸ್ಗಳಾಗ್ಲಿ, ತಿಂಡಿಗಳಾಗ್ಲಿ ಅವೆಲ್ಲವೂ ಕೂಡ ಈ ಒಂದು ಫಂಕ್ಷನ್ ಅಲ್ಲಿ ನಮಗೆ ಕಾಣಿಸಿಕೋ. ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು. ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು, ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ ಬಂದಿದ್ರು. ಹಾಗೆ ಇಲ್ಲಿ ಕೇವಲ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಿರಲ್ಲ ಈ ಕಾರ್ಯಕ್ರಮ. ಸಮಾಜದಲ್ಲಿ ಎಷ್ಟು ಕ್ಷೇತ್ರಗಳಿದೆ, ಎಲ್ಲ ಕ್ಷೇತ್ರದ ಈ ಒಂದು ಬಿಸ್ನೆಸ್ ಮನೆಗಳು ಇಲ್ಲಿ ಸ್ಟಾಲ್ಗಳನ್ನು ಕೂಡ ಹಾಕಿದ್ರು. ಓಕೆ ವೀಕ್ಷಕರೇ, ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.